ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಸರ್ಕಾರಿ ಯೋಜನೆಯ ಅಪ್ಡೇಟ್ಗಳಿಗೆ ಸ್ವಾಗತ. ಇಲ್ಲಿ ನಿನ್ನೆ ಸರ್ಕಾರದವರು ಎಷ್ಟೊಂದು ಜನಕ್ಕೆ 2400, 1200, 800 ಈ ರೀತಿ ಹಣಗಳನ್ನ ಜಮೆ ಮಾಡ್ತಾ ಇರ. ಹಾಗಾದರೆ ಈ ಒಂದು ಹಣ ಯಾವುದು, ನಿಮಗೂ ಕೂಡ ಇವಾಗ ಇಷ್ಟು ಹಣ ಬಂದು ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದಷ್ಟು ಜನ ಕೇಳ್ತಾ ಇರೋ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಬಂದಿಲ್ಲ. ಇವಾಗ ನಾವು ಏನು ಮಾಡಬೇಕಾಗುತ್ತೆ, 16ನೇ ಕಂತಿ ಹಣ ಬರಬೇಕಾದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ. ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ನೀವು ವಿಡಿಯೋನ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕು, ಒಂದೊಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಬಂದಿಲ್ಲ, ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಬಂದಿಲ್ಲ, ಮತ್ತು ಇನ್ನೇನೂ ಕೂಡ ಬಂದಿಲ್ಲ. ಇವಾಗ ನಾವು 16ನೇ ಕಂತಿ ಹಣ ನಮ್ಮ ಖಾತೆಗೆ ಬರಬೇಕಂದ್ರೆ ಏನು ಪ್ರೊಸೀಜರ್ ಇದೆ, ಏನು ಮಾಡಿದ್ರೆ ನಮಗೆ 16ನೇ ಕಂತಿ ಹಣ 2000 ರೂಪಾಯಿ ಬಂದ್ಬಿಟ್ಟು ನಮ್ಮ ಖಾತೆಗೆ ಜಮೆ ಆಗುತ್ತೆ. ಏನಾದರೂ ಹಣನ ಬಿಡುಗಡೆ ಮಾಡಿಲ್ವಾ, ಇವಾಗ ನಮಗೆ ಮಾತ್ರ ಬಂದಿಲ್ವಾ ಅಥವಾ ನಮ್ಮ ಜಿಲ್ಲೆಗೆ ಮಾತ್ರ ಬಂದಿಲ್ವಾ, ಯಾವ ರೀತಿ ಆಗಿದೆ, ಇವಾಗ ಸದ್ಯಕ್ಕೆ 16ನೇ ಕಂತಿ ಹಣದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇರಾ. ಇದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ, ನಿನ್ನೆ ಒಂದು ಹಣನ ರಿಲೀಸ್ ಮಾಡಿದ್ರೆ ಅದು ನಿನ್ನೆ ಎಲ್ಲರ ಖಾತೆಗೂ ಕೂಡ ಬಂದು ಜಮೆ ಆಗಿದೆ. ಹಾಗಾದರೆ ಆ ಒಂದು ಹಣ ಯಾವುದು, ಎಷ್ಟು ಅಮೌಂಟ್ನ ರಿಲೀಸ್ ಮಾಡಿದ್ರೆ, ಇದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಅಡಿ ನೀವು 2000 ರೂಪಾಯಿನ ಪಡ್ಕೋತಾ ಇರಾ. ಇದರಿಂದ ಏನಾಗ್ತಿದೆ ಅಂದರೆ ಕೆಲವರಿಗೆ ತೊಂದರೆ ಆಗ್ತಿದೆ. ಇದು ಕೂಡ ನಿಜನೇ. ಯಾಕೆ ಅಂದರೆ ಪೆನ್ಷನ್ ಅಮೌಂಟ್ ಏನಾಗ್ತಿದೆ ಅಂದರೆ ಎಷ್ಟೊಂದು ಜನಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ. ಯಾಕೆಂದರೆ ವಯಸ್ಸಾದವರು ಎಲ್ಲರೂ ಕೂಡ ಪೆನ್ಷನ್ ಅಮೌಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಇವಾಗ ಎಷ್ಟೊಂದು ಜನಕ್ಕೆ ಪೆನ್ಷನ್ ಹಾಕೋದನ್ನ ಸರ್ಕಾರ ನಿಲ್ಲಿಸ್ಬಿಟ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಅವ್ರಿಗೆ ಮೆಡಿಸಿನ್ಗೆ ಕಾಸಿರಲ್ಲ, ಮತ್ತು ಖರ್ಚು ಕಾಸಿರಲ್ಲ, ಈ ರೀತಿ ಸಾಕಷ್ಟು ತೊಂದರೆಗಳಾಗುತ್ತೆ. ಇವಾಗ ಈ ರೀತಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರು ಸರ್ಕಾರ ವಿರುದ್ಧ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾಗಬೇಕಲ್ಲ ಅದನ್ನ ಹೋಲ್ಡಲ್ಲಿಟ್ಟು ನಿನ್ನೆ ಎಲ್ಲರಿಗೂ ಕೂಡ ಪೆನ್ಷನ್ ಅಮೌಂಟ್ನ ರಿಲೀಸ್ ಮಾಡಿದರೆ. ಇವಾಗ ನೀವೇನಾದರೂ ಪೆನ್ಷನ್ ತೊಗೋತೀರಾ, 800 ರೂಪಾಯಿ ತೊಗೋತೀರಾ ಅಥವಾ 1200 ರೂಪಾಯಿನ ತೊಗೋತಿದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಎಲ್ಲರ ಖಾತೆಗೂ ಕೂಡ ಪೆನ್ಷನ್ ಅಮೌಂಟ್ ಬಂದ್ಬಿಟ್ಟು ರಿಲೀಸ್ ಆಗಿರುತ್ತೆ. ಇದು ಸರ್ಕಾರದ ಕಡೆಯಿಂದ ಅಫಿಷಿಯಲ್ಗೂ ಕೂಡ ತಿಳಿಸಿದ್ರೆ ಒಂದು ಬಿಡುಗಡೆಯನ್ನು ಮಾಡಿದ್ದೀವಿ ಅಂತ. ಅದೇ ರೀತಿ ಎಲ್ಲರ ಖಾತೆಗೂ ಕೂಡ ಹಣ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಏನಾದರೂ ಪೆನ್ಷನ್ ಅಮೌಂಟ್ ಬಂದಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಎಷ್ಟು ಅಮೌಂಟು ಬಂದಿದೆ ಅನ್ನೋದನ್ನ. ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋದಾದರೆ, ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ 16ನೇ ಕಂತಿ ಹಣ ಯಾವಾಗ ಬರುತ್ತೆ, ಇವಾಗ ನಮ್ಮ ಖಾತೆಗೆ 2000 ರೂಪಾಯಿ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತೀರಾ. ಇಲ್ಲಿ ನೋಡಿ, 16ನೇ ಕಂತಿ ಹಣ ಬಿಡುಗಡೆ ಮಾಡೋ ಒಂದು ಸಂದರ್ಭದಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಬಂದಿರ್ಬೋದು. ಆ ಒಂದು ಕಾರಣದಿಂದಾಗಿ ಸರ್ಕಾರದವರು ನಿಮಗೆ 16ನೇ ಕಂತಿ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ದೇನೂ ಕೂಡ ಇರ್ಬೋದಾಗಿರುತ್ತೆ. ಮತ್ತು ಇವಾಗ 2000 ರೂಪಾಯಿ ಬಂದಿಲ್ವಲ್ಲ, ನೀವೇನಾದರೂ ಮಾಡಬೇಕಾ, ಮಾಡಬಾರ್ದ, ಪ್ರೊಸೀಜರ್ ಏನಾದರೂ ಇದೆಯಾ 2000 ರೂಪಾಯಿ ನೀವು ಪಡ್ಕೊಳ್ಳೋಕೆ 16ನೇ ಕಂತು ಅಂತ ನೀವು ಕೇಳೋದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಪಡ್ಕೊಳ್ಳೋಕ್ಕೆ ನಿಮಗೆ ಯಾವುದೇ ಥರದ ಪ್ರೊಸೀಜರ್ ಆಗಿರಲಿ, ಏನೂ ಕೂಡ ಕಂಡೀಷನ್ ಇಲ್ಲ. ನಿಮಗೆ 15ನೇ ಕಂತಿ ಹಣ ಬಂದಿದೆ ಅಂದರೆ 16ನೇ ಕಂತಿನ ಆಟೋಮೆಟಿಕ್ ಆಗಿ ಬರುತ್ತೆ. ಇದು ಸರ್ಕಾರದ ಕಡೆಯಿಂದ ಆಗಿರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲಿ ಇನ್ನೊಂದು 2-3 ದಿನದಲ್ಲಿ ನೀವು 16ನೇ ಕಂತಿ ಹಣ 2000 ರೂಪಾಯಿ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾರೋರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.